ಆಯಿಲ್ ಕಾರ್ಪೊರೇಷನ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, HPCL, BPCL ಮತ್ತು ಗೇಲ್ ಗ್ಯಾಸ್ನವರು, ಗೇಲ್ ಅಥಾರಿಟಿ ಆಫ್ ಇಂಡಿಯಾ ಎಲ್ಲನ್ನೂ ಕರೆಸಿ ಮಾತಾಡಿದ್ದೀನಿ. ನಿನ್ನೆನೆ ನಾನು ಉತ್ತರ ಕೊಟ್ಟಿದ್ದೀನಿ. ಡೊಮೆಸ್ಟಿಕ್ಗೆ ಯಾವ ಥರವಾದಂಥ ತೊಂದರೆ ಇಲ್ಲ, ಅದು ನಡ್ಕೊಂಡು ಹೋಗ್ತದೆ. ಅದರ ಬಗ್ಗೆ ಯಾರೂ ಆತಂಕ ಪಡಬೇಕಾಗಿಲ್ಲ. ಮತ್ತು ವಿನಾಕಾರಣ ರಿಜಿಸ್ಟರ್ ಮಾಡಕ್ಕೆ ಹೋಗೋದು, ಎಕ್ಸ್ಟ್ರಾ ಸಿಲಿಂಡರ್ ತಗೊಂಡು ಅವಶ್ಯಕತೆ ಇಲ್ಲ, ರೆಗ್ಯುಲರ್ ಆಗಿ ಸಿಗ್ತವೆ. ಕಮರ್ಷಿಯಲ್ದು ಏನು ಪ್ರಾಬ್ಲಮ್ ಇದೆ ಅಂದರೆ, ನಮ್ಮಲ್ಲಿ ಪೆಟ್ರೋಲು ಡೀಸೆಲ್ ಸ್ಟಾಕ್ ಇಟ್ಕೊಳ್ಳೋಕ್ಕಾಗ್ತದೆ, ಸ್ಟಾಕ್ ಇದೆ, ಏನು ತೊಂದರೆ ಇಲ್ಲ. ಇವತ್ತು ಗ್ಯಾಸ್ದು ನಮ್ಮ ಹತ್ರ ರಿಕ್ವೈರ್ಮೆಂಟ್ ಇರೋ ಅಷ್ಟು ಸ್ಟಾಕ್ ಇಟ್ಕೊಳ್ಳೋಕೆ ಆಗಿಲ್ಲ. ನಾನು ಇದೆಲ್ಲ ವಿವರವಾಗಿ ತಿಳ್ಕೊಂಡೆ. ಅದಕ್ಕೇನು ಇರುವಂಥ ವ್ಯವಸ್ಥೆಯಲ್ಲಿ ನಾವು ಕಮರ್ಷಿಯಲ್ ಸಿಲಿಂಡರು, ಹಾಸ್ಪಿಟ್ಲು, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು, ಫಾರ್ಮ್ ಮ್ಯಾನುಫ್ಯಾಕ್ಚರಿಂಗ್, ಇದು ಗೌಟ್ ಆ್ಯಂಡ್ ಕಾರ್ಪೊರೇಟ್ ಆಫೀಸಸ್ಸು, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಡಿಫೆನ್ಸು, ಅತಿ ಎಸೆನ್ಷಿಯಲ್ ಸರ್ವಿಸ್. ಈಗ ಹಾಸ್ಟೆಲ್ಗೆ ಮತ್ತು ಶಾಲೆಗಳಿಗೆ, ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಬೇಕೇ ಬೇಕು, ಹಾಸ್ಪಿಟ್ಲಿಗೆ ಬೇಕೇ ಬೇಕು. ಇದಕ್ಕೆ ಪೂರಕವಾಗಿ ತಯಾರು ಮಾಡುವಂಥ ಪದಾರ್ಥಗಳು ತಯಾರು ಮಾಡುವಂಥ ಕಡೆ, ಔಷಧಿ ತಯಾರು ಮಾಡೋ ಕಡೆ ಅಂತ ಇದಕ್ಕೂ ಕೂಡ ಅದನ್ನು ವ್ಯವಸ್ಥೆ ಮಾಡುವಂಥದ್ದನ್ನು ಏರ್ಪಾಟ್ ಮಾಡಿದ್ದೀವಿ. ಅದು ಕೂಡ ಮಿತಿಯಾಗಿ ಬೆಳೆಸಬೇಕು ಅಂತ ಕೂಡ ಹೇಳಿದೆ. ಈಗಾಗಲೇ 2 ಶಿಪ್ಪು ಬಂದಿರೋದು ನನ್ನ ಸದನದಲ್ಲಿ ಹೇಳಿದ್ದೇನೆ, ಬರ್ತಾ ಇದೆ. ಅದಾದ ಮೇಲೆ ಮತ್ತೆ ಇನ್ನೂ 10-12 ಶಿಪ್ಪು ಕ್ಯೂನಲ್ಲಿವೆ. ಒಂದು ವೇಳೆ ಅವು ಬಂದರೆ ಒಂದು ವಾರ 10 ದಿನದಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಚಿಂತನೆ ಮಾಡಿದ್ದೀವಿ. ಇನ್ನೂ ಅವು ಲೈನಪ್ ಆಗಿವೆ, ಆದರೆ ಪರ್ಮಿಷನ್ ಇನ್ನೂ ಸಿಕ್ಕಿಲ್ಲ. ಅಟ್ಲೀಸ್ಟ್ 2 ಶಿಪ್ ಬರೋದ್ರಿಂದ ಸ್ವಲ್ಪ ಸುಧಾರಣೆ ಆಗ್ತದೆ. ಆ ಬರೋ ತನಕ ಒಂದು 8 ದಿನ ಆಗ್ತದೆ. ಇದನ್ನು ಮತ್ತೆ ಇದು ಮಾಡಬೇಕಾದ್ರೆ ಇರೋದ್ರಲ್ಲಿ ನಾವೀಗ ಇಷ್ಟು ಎಸೆನ್ಷಿಯಲ್ ಆಗಿ ತೀರಾ ಅವಶ್ಯಕತೆ ಇರುವಂಥ ಜಾಗಗಳಲ್ಲಿ ಈ ಕಮರ್ಷಿಯಲನ್ನು ಕೊಡ್ತೇವೆ. ಅದಕ್ಕೆ ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ಹೋಟ್ಲ್ ಮಾಲೀಕರನ್ನು ಕರೆಸಿದ್ದೆ, ಚಾಮರಾಜ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು ಎಲ್ಲ ಕೂಡ ಬಂದಿದ್ರು. ಅವ್ರಿಗೂ ಕೂಡ ಹೇಳಿದೆ, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಕೂಡ ಸಹಕರಿಸಬೇಕು. ಕಮರ್ಷಿಯಲ್ ಸಿಲಿಂಡರ್ಸು ಅವರೇ ನೀವೆಷ್ಟು ಬೇಕೋ ಅಷ್ಟು ಕೊಡ್ತೀವಿ ಅನ್ನೋ ಕಾಲ ಒಂದಿತ್ತು. ಡಿಮ್ಯಾಂಡು ಎಷ್ಟಿದೆ ಅಷ್ಟು ಕೊಡ್ತಾ ಇದ್ರು. ಆದರೆ ಆಯಿಲ್ ಕಾರ್ಪೊರೇಷನ್ ಯಾವುದೇ ಕಾರಣದಿಂದ ಯಾವುದೇ ರೀತಿಯಲ್ಲಿ ಅವ್ರದ್ದು ತಡೆ ಇಲ್ಲ, ಅವ್ರ ಹತ್ರ ಸ್ಟಾಕ್ ಇಲ್ಲ. ಆದ್ದರಿಂದ ಇಂಥ ಪರಿಸ್ಥಿತಿಯಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಉಪಯೋಗಿಸೋದು, ಬೇರೆ ಬೇರೆ ಸದ್ಯಕ್ಕೆ ಟೆಂಪರರಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಮತ್ತು ಮಿತಿವ್ಯಯ ಮಾಡಬೇಕು. ಅದನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ವಾರದ ದಿನ ಸುಧಾರಿಸಿದರೆ ಪರಿಸ್ಥಿತಿ ಒಂದು ಸರಿ ಹೋಗ್ತದೆ ಅಂತ ಒಂದು ಭಾವನೆ ಇದೆ. ಇದನ್ನು ಕಮರ್ಷಿಯಲ್ಲು ಉಪಯೋಗಿಸೋರು, ಅದರಲ್ಲಿ ವಿಶೇಷವಾಗಿ ಹೋಟ್ಲ್ನವರು ಇದನ್ನು ಮಾಡ್ಕೊಳ್ಬೇಕಾಗ್ತದೆ ಅಂತ ನಾನಿವತ್ತು ಸಲಹೆ ಕೊಟ್ಟಿದ್ದೀನಿ. ಒಂದು ವೇಳೆ ಆದಷ್ಟು ಬೇಗ ಆದ ತಕ್ಷಣ ಅವರೆಲ್ಲರಿಗೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಇವತ್ತಿರೋ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಉಪಯೋಗಿಸೋ ಆಟೋಸ್ ಇದೆ, ಅವ್ರಿಗೆ ಕೂಡ ಕೊಡಬೇಕಂತ ಸೂಚನೆ ಕೊಟ್ಟಿದ್ದೀವಿ. ಹೌದು, ಅವ್ರು ಕ್ಯೂನಲ್ಲಿದ್ದಾರೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಬೇಕಂದ್ರೆ ಅವ್ರ ಬದುಕು ಅದರ ಮೇಲೆ ನಿಂತಿದೆ. ಅದರಿಂದ ಗ್ಯಾಸ್ ಉಪಯೋಗಿಸುವಂಥ ಆಟೋಗಳು ಕೂಡ ವ್ಯವಸ್ಥೆ ಮಾಡಬೇಕು ಅಂತ ಸಲಹೆ ಮಾಡಿದ್ದೀನಿ. ಇದರಲ್ಲಿ ಎಷ್ಟು ಮಿನಿಮಮ್ ಇರ್ತದೆ ಅಷ್ಟಾದ್ರೂ ಕೊಡೋ ಥರ ಮಾಡಬೇಕು ಅಂತ ಹೇಳಿದ್ದೀನಿ. ಇವತ್ತು ಡಿಸೋಜಾ ಮತ್ತು ನಾಗರಾಜ್ ಅವರು ವಿಧಾನ ಪರಿಷತ್ನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಪ್ರಶ್ನೆ ಹಾಕಿದ್ರು. ಅದರಲ್ಲಿ ವಿಶೇಷವಾಗಿ ಮಂಗಳೂರಲ್ಲಿ ಸಿಗ್ತಾ ಇಲ್ಲ ಅನ್ನೋದು ಪ್ರಸ್ತಾಪ ಮಾಡಿದ್ದಾರೆ. ಯಾವ ರೀತಿ ಬೆಂಗಳೂರಲ್ಲಿ ನಾವು ಕೊಡ್ತಾ ಇದ್ದೀವಿ ಮಿನಿಮಮ್ ಆಗಿ ಗ್ಯಾಸ್ ಉಪಯೋಗಿಸುವಂಥ ಆಟೋಗಳಿಗೆ, ಅಲ್ಲಿ ಕೂಡ ಅವಕಾಶ ಮಾಡಬೇಕು. ಅದೇ ಅಂತಲ್ಲ, ಯಾವುದೇ ಟೌನ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗ್ಯಾಸ್ ಉಪಯೋಗವಂಥ ಏನು ಆಟೋಗಳಿದ್ದಾರೆ ಅವರ ಜೀವನ ಅದರ ಮೇಲೆ ನಿಂತಿರೋದ್ರಿಂದ ಅವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಮಾಡಬೇಕಂತ ಸೂಚನೆ ಕೊಟ್ಟಿದ್ದೀನಿ. ಒಂದು ವಾರದ ದಿನದಲ್ಲಿ ಇದೆಲ್ಲ ಸರಿ ಹೋಗ್ತದೆ ಅಂತ ಭಾವಿಸಿದ್ದೀನಿ. ಅದಕ್ಕೆ ಸಾರ್ವಜನಿಕರು ಕೂಡ ಸಹಕರಿಸಬೇಕಿನ ಸಂದರ್ಭದಲ್ಲಿ ಅಂತ ಕೂಡ ನಾನು ಮನವಿ ಮಾಡಿ. ಹೋಟೆಲ್ ಮಾಲೀಕರು ಕೂಡ ಅವ್ರ ಕಷ್ಟ ಹೇಳ್ಕೊಂಡ್ರು.
ಆದರೆ ಎಲೆಕ್ಟ್ರಿಸಿಟಿ ಏನಾದರೂ ಉಪಯೋಗಿಸ್ರಪ್ಪ ಇದ್ರೆ ನಿಮ್ಗೆ ಕೊಡದೆ ಎಲ್ಲಿ ಹೋಗ್ತಾರೆ ಅವರು. ಇಲ್ಲ ಸ್ಟಾಕು ಬಂದ ತಕ್ಷಣ ನಿಮಗೆ ತಕ್ಷಣ ಕೊಡೋಣ ಅಂತ ಹೇಳಿದ್ದೀನಿ. ಸಮಾಧಾನವಾಗಿ ಸ್ವಲ್ಪ ಮಿತಿವ್ಯಯ ಮಾಡೋದು, 2 ಹೊತ್ತು ಊಟ ಮಾಡೋದು, 1 ಹೊತ್ತು ತಯಾರಿ ಮಾಡೋದು, ಒಂದು ಸಾರಿ ಏನೇನೋ ಐಟಮ್ಸ್ ಮಾಡಬಹುದು. ಒಂದು ಕಾಮನ್ ಐಟಮ್ಸ್ ಅನ್ನ ಬೇಕು, ಸಾಂಬಾರು ಬೇಕು ಅಥವಾ ರೋಟಿ ಬೇಕು, ಇಷ್ಟರಲ್ಲಿ ಇದ್ದರೆ ಸ್ವಲ್ಪ ಬೇರೆ ಬೇರೆ ಮಾಡಿದ್ರೆ ಸುಧಾರಿಸ್ಕೋಬಹುದು. ಹೋಟ್ಲ ಹತ್ರ ಸ್ಟಾಕ್ ವಿಷಯ ನಾನು ಅವ್ರನ್ನ ಕೇಳಲಿಲ್ಲ, ಬಟ್ ಅವ್ರಿರೋ ಪರಿಸ್ಥಿತಿ ಹೇಳಿದ್ರು. ಸ್ವಲ್ಪ ಒಂದು ವಾರ ಸುಧಾರಿಸ್ಕೊಳ್ಳಿ, ಎಲೆಕ್ಟ್ರಿಕ್ ಸ್ಟವ್ ಸ್ವಲ್ಪ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಬಟ್ ಕಮರ್ಷಿಯಲ್ ಸ್ಟಾಕು ಎಷ್ಟಿದೆ ಅಂತ ನಾನು ಅಲ್ಲಲ್ಲ, ಕಮರ್ಷಿಯಲ್ ಸ್ಟಾಕು ಉದ್ದಕ್ಕೂ ಕೂಡ ಎಸೆನ್ಷಿಯಲ್ ಸರ್ವಿಸಸ್ಗೆ ಕೊಡ್ತೇವೆ. ಥ್ಯಾಂಕ್ ಯು. ಅದಕ್ಕೆ ನಾನು ಈಗಾಗಲೇ ಅದನ್ನ ಡೆಪ್ಟಿ ಕಮಿಷನರ್ಸ್ ಅಧಿಕಾರ ಇದೆ, ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ನ ಎನ್ಫೋರ್ಸ್ ಮಾಡಿ ತಕ್ಷಣ ಅವರನ್ನು ಕಂಟ್ರೋಲ್ ಮಾಡಬೇಕು, ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು. ಅದೇ ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗೂ ಕೂಡ ಇವತ್ತು ಸೂಚನೆ ಕೊಟ್ಟಿದ್ದೀನಿ. ಯಾವುದೇ ಭಾಗದಲ್ಲಿ ಇಂಥದ್ದಿದ್ರೆ ಪೊಲೀಸ್ ಇಲಾಖೆ ಕೂಡ ಈ ಕೆಲಸವನ್ನು ಮಾಡಬೇಕು ಅಂತ. ಅಲ್ಲ, ನಾನು ನಮ್ಮ ಪೊಲೀಸ್ ಇಲಾಖೆಗೆ ಈಗಾಗಲೇ ನಾನು ಸಲಹೆ ಮಾಡಿದ್ದೀನಿ. ತಕ್ಷಣ ಎಲ್ಲಿ ಕೂಡ ಯಾವುದೇ ಭಾಗದಲ್ಲಿ ಕಾಳಸಂತೆ ಆಗಬಾರ್ದು, ಅದನ್ನು ನೀವು ತಕ್ಷಣ ಕ್ರಮ ತಗೊಳ್ಳಿ ಅಂತ ಕೂಡ ಪೊಲೀಸ್ ವರಿಷ್ಠರಿಗೆ ಕೂಡ ಹೇಳಿದ್ದೇನೆ. ಮಾತಾಡಿದ್ದಾರೆ ಸರ್, ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ತಾ ಇದೀವಿ, ಆದ್ರೆ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಗಳೇ ಪತ್ರ ಬರೆದಿದ್ದಾರೆ ಸಂಬಂಧಪಟ್ಟ ಮಂತ್ರಿಗಳಿಗೆ, ನನಗೂ ಹೇಳಿದ್ದಾರೆ. ತಕ್ಷಣ ಈ ಪರಿಸ್ಥಿತಿಯನ್ನು ಯಾವ ರೀತಿ ಮಾಡಬೇಕು, ಆಯಿಲ್ ಕಾರ್ಪೊರೇಷನ್ ಅವ್ರನ್ನೆಲ್ಲ ಕರೆಸಿ ಮಾತಾಡಬೇಕು ಅಂತ ಹೇಳಿದ್ರು. ಆ ಕೆಲಸ ನಾನು ಮೊನ್ನೆ ಮಾಡಿದ್ದೀನಿ, ಇವತ್ತು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಪರಿಸ್ಥಿತಿಯನ್ನು ಹತೋಟಿಗೆ ತರಬೇಕು, ಇರುವುದನ್ನು ಹಂಚ್ಕೋಬೇಕಾಗ್ತದೆ. ಆದಷ್ಟು ಬೇಗ ಈ ಒಂದು ತೊಂದರೆಯಿಂದ ಪರಿಹಾರ ಕಂಡುಹಿಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಮಾನ್ಯ ಮಂತ್ರಿಗಳು